आज देश के 79वें स्वतंत्रता दिवस के अवसर पर बीदर के नेहरू स्टेडियम में कर्नाटक के कैबिनेट मिनिस्टर फॉर फॉरेस्ट एंड इकोलॉजी व बीदर इंचार्ज मिनिस्टर ईश्वर खंड्रे ने तिरंगा झंडा लहराया। इस अवसर पर बीदर सांसद सागर खंड्रे, बीदर दक्षिण के विधायक डॉक्टर शैलेंद्र बिलताड़े, मत्स्य पालन विभाग अध्यक्ष बाला बी नारायण राव, सीएमसी चेयरमैन मोहम्मद गौस, डीसी शिल्पा शर्मा, एसपी प्रदीप गुंडी, जिला पंचायत सीईओ डॉक्टर गिरीश दिलीपड़ोले, एनएसयूआई के नेशनल कोऑर्डिनेटर मोहम्मद फिरोज खान भी इस अवसर पर उपस्थित थे। इनके अलावा अन्य लोग शामिल थे। इस अवसर पर सभी स्कूलों के छात्र छात्राएं और अन्य लोग उपस्थित थे। इस अवसर पर मिनिस्टर ईश्वर खंड्रे ने संबोधित किया और सभी को स्वतंत्रता दिवस की शुभकामनाएं दी। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। विविध इलाके अधिकारिಗಳ समस्त ನಮ್ಮ ಜಿಲ್ಲೆಯ ಜನತೆ ಈ ನಾಡಿನ ಜನತೆಗೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ। ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಹಬ್ಬದ ದಿವಸ। ಎರಡು ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ। ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸುತ್ತೇವೆ। ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಈ ದೇಶದ 140 ಕೋಟಿ ಜನ ಅತ್ಯಂತ ಐಕ್ಯತೆಯಿಂದ ಅಭಿಮಾನದಿಂದ ಆಚರಣೆ ಮಾಡ್ತೀವಿ। ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಮ್ಗೇನು ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆಲೋಚನೆ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಳಬೇಕು। ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ, ಭಾರತೀಯರ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭವಿಷ್ಯವನ್ನು ರೂಪಿಸುವ ಈ ಒಂದು ಶಕ್ತಿ ನಮಗೆ ಸ್ವಾತಂತ್ರ್ಯೋತ್ಸವ ತಂದು ಕೊಟ್ಟಿದೆ। ಈ ರಾಷ್ಟ್ರದ ಗೌರವವನ್ನು ಕಾಪಾಡುವ ಹೆಮ್ಮೆಯ ದಿನ ಆಗಿದೆ ಇದು। ಈ ರಾಷ್ಟ್ರದ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಡಬೇಕು ಅನ್ನುವಂತ ಪ್ರತಿಪಾದಿಸುವ ದಿನವಾಗಿದೆ। ಈ ರಾಷ್ಟ್ರದ ಭಾವೈಕ್ಯತೆಗಾಗಿ ಶ್ರಮಿಸುವ ಪುಣ್ಯ ದಿನವಾಗಿದೆ। ಕೋಟ್ಯಾಂತರ ಭಾರತೀಯರ ತ್ಯಾಗದಿಂದ, ಬಲಿದಾನದಿಂದ ಇವತ್ತು ನಮಗೆ ಸಿಕ್ಕಂತ ಸ್ವಾತಂತ್ರ್ಯ, ಇದನ್ನು ನಾವೆಲ್ಲರೂ ಇಟ್ಟುಕೊಂಡು ಉಳಿಸಿಕೊಂಡು ಮುಂದುವರಿಸಿಕೊಂಡು ಯಶಸ್ವಿಯಾಗಿ ನಡೆಸುವಂತ ದಿನವಾಗಿದೆ। ಹಾಗೆ ದೇಶದ ಎಲ್ಲ ಪ್ರಜೆಗಳನ್ನು ಪರಸ್ಪರ ಅವರಿಗೆ ಭಾವೈಕ್ಯತೆ ಮೂಡಿಸುವಂತ ಎಲ್ಲರನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಸ್ವಾತಂತ್ರ್ಯ ಸಿಕ್ಕಿದೆ, ಅದಕ್ಕೆ ಅವರೆಲ್ಲರಿಗೆ ಸ್ಮರಿಸುವಂಥದ್ದು, ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂತಹ ದಿನವಾಗಿದೆ। ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ। ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ। ಈ ತ್ರಿವರ್ಣ ಧ್ವಜ ಇವತ್ತು ನಾವು ಕೆಂಪು ಕೋಟೆಯಲ್ಲಿ ಹಾರಿಸ್ತಾ ಇದ್ದೇವೆ। ಇಲ್ಲಿ ಈಗಾಗಲೇ ನಾವು ತ್ರಿವರ್ಣ ಧ್ವಜ ಇವತ್ತು ಹಾರಿಸಿದ್ದೇವೆ। ನಮ್ಮ ದೇಶದ ಗೌರವ, ಸಾರ್ವಭೌಮತ್ವ ಅಂತ ಹೇಳಿದ್ರೆ ಅದರ ಕೆಳಗಡೆ ಅದರ ಗೌರವಕ್ಕಾಗಿ ಸಾವಿರಾರು ಜನ ತ್ಯಾಗ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ। ಸುಮಾರು ಜನ ಸೆರೆಮನೆ ಇವತ್ತು ವಾಸವನ್ನು ಅನುಭವಿಸಿದ್ದಾರೆ, ಬ್ರಿಟಿಷರ ಲಾಠಿಯನ್ನು ತಿಂದಿದ್ದಾರೆ, ಅವರ ಸಂಪತ್ತನ್ನು ಕಳ್ಕೊಂಡಿದ್ದಾರೆ। ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಅವರ ಯೌವನವನ್ನು ಸಂಪೂರ್ಣವಾಗಿ ಇವತ್ತು ಜೈಲಿನಲ್ಲೇ ಕಳೆದಿದ್ದಾರೆ।